ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಇನ್ನು TV9 ನಲ್ಲಿ ಕಾಂಗ್ರೆಸ್ ಮನೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಧಿಕಾರ ಹಂಚಿಕೆಯ ಜಟಾಪಟಿ ನಡುವೆ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಆಪ್ತ ಸಚಿವರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಲಿದ್ದಾರೆ. ಹೈ ಲೆವೆಲ್ ಮೀಟಿಂಗ್ ನಡೆಯುತ್ತೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ನಿನ್ನೆಯೂ ಕೂಡ ಆಪ್ತ ಸಚಿವರ ಜೊತೆಗೆ ಸಭೆಯನ್ನು ಮಾಡಿದ್ರು. ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರು ಭಾಗಿಯಾಗಿದ್ರು. ಇವತ್ತು ಮತ್ತೊಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಆಪ್ತ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಯನ್ನು ನಡೆಸಲಿದ್ದಾರೆ. ಮುಂದಿನ ರಾಜಕೀಯ ನಡೆಯ ಬಗ್ಗೆ ಇವತ್ತು ಮಾತುಕತೆ ನಡೆಯುತ್ತೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಯಾವ ಹಂತಕ್ಕೆ ಬಂದು ನಿಲ್ಲುತ್ತವೆ, ಯಾವ ಸ್ವರೂಪವನ್ನು ಪಡೆಯುತ್ತವೆ ಅನ್ನೋ ಕುತೂಹಲವಂತೂ ಮನೆ ಮಾಡಿದೆ. ಈಗಾಗಲೇ ಅಧಿಕಾರ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಏನೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ನಾನೇ ಸಿಎಂ ಆಗಿ ಮುಂದುವರಿತೀನಿ, ಇನ್ನೂ 2.5 ವರ್ಷ ಕಂಪ್ಲೀಟ್ ಮಾಡ್ತೀನಿ, 2 ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದ್ರೆ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ DCM DK ಶಿವಕುಮಾರ್ ಅವರು ಆಲ್ ದಿ ಬೆಸ್ಟ್ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆದರೆ ಒಳಗೊಳಗೆ ಸಿಎಂ ಗಾದಿಗಾಗಿ DK ಶಿವಕುಮಾರ್ ಅವರಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇರುವುದಂತೂ ಸತ್ಯ. ಇನ್ನು DK ಆಪ್ತ ಶಾಸಕರ ದೆಹಲಿ ಯಾತ್ರೆಯ ಬೆನ್ನಲ್ಲೇ ಮೀಟಿಂಗ್. DK ಆಪ್ತರ ದಿಲ್ಲಿ ಭೇಟಿಗೆ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ಸಾಕ್ಷಿಯಾಗ್ತಾ ಇದೆ. ಅಲ್ಲಿ ಏನೇನು ಆಗಬಹುದು ಅಂತ ಹೇಳಿ ನಿರೀಕ್ಷಿಸಲಾಗ್ತಾ ಇದೆ. ವರಿಷ್ಠರು ಮಧ್ಯಪ್ರವೇಶಿಸುವಂತೆ ಒತ್ತಡ ಹೇರುವ ತಂತ್ರವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಈ ಬೆಳವಣಿಗೆಯಲ್ಲಿ ನಮ್ಮ ನಡೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ನಮ್ಮ ಕರ್ತವ್ಯ ಏನಾಗಿರಬೇಕು, ಹಾಗೆ ನಮ್ಮ ಪಾತ್ರವೇನು, ಮುಂದಿನ ರಾಜಕೀಯ ನಡೆಯ ಬಗ್ಗೆ ಸಿಎಂ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ ಆಪ್ತ ಸಚಿವರು. DK ಬೆಂಬಲಿತ ಶಾಸಕರಿಗೆ ಹೇಗೆ ಕೌಂಟರ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ತಂತ್ರಗಾರಿಕೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ನಡೆಯುವಂತಹ ಈ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರೂ ಕೂಡ ಮೌನವಾಗಿರಬೇಕು, ಯಾರು ಕೂಡ ಪ್ರತಿಕ್ರಿಯೆಯನ್ನ ಕೊಡಬಾರದು ಅಂತ ಹೈಕಮಾಂಡ್ನಿಂದ ಒಂದು ಮುನ್ಸೂಚನೆ ಇದ್ರೂ ಕೂಡ ಆಗಾಗ ಬಹಿರಂಗವಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಇವತ್ತು ಆಪ್ತ ಸಚಿವರ ಜೊತೆ ಸಿಎಂ ಮೀಟಿಂಗ್ ಮಾಡ್ತಾರೆ. ನಿನ್ನೆಯೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಿದ್ರು. ಇವತ್ತೇನಾಗುತ್ತೆ ಅಂತ ಸಿಎಂ ಅವರ ನೇತೃತ್ವದ ಈ ಸಭೆಯಲ್ಲಿ? ಮೊನ್ನೆ ತಾನೇ ಎಲ್ಲ ಸಚಿವರು ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಅತ್ತ ದೆಹಲಿಯಲ್ಲಿ DK ಶಿವಕುಮಾರ್ ಬೆಂಬಲಿತ ಶಾಸಕರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅತ್ತ ಬೆಂಗಳೂರಿನಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು. ಅಫ್ಕೋರ್ಸ್ ಅವ್ರು ಹೇಳ್ತಾ ಇರುವಂಥದ್ದು ಕೇವಲ ಊಟಕ್ಕಷ್ಟೇ ಸೇರಿದ್ವಿ, ಹಲವಾರು ಬಾರಿ ನಾವು ಡಿನ್ನರ್ ಅನ್ನ ಮಾಡಿದ್ವಿ ಅಂತ. ಆದರೆ ಮೊನ್ನೆ ಆದಂಥ ಡಿನ್ನರ್ ಮೀಟಿಂಗ್ ಖಂಡಿತವಾಗ್ಲೂ ಕೂಡ ಒಂದು ಸ್ಟ್ರಾಟಜಿಕ್ ಆಗಿ ಮುಂದೆ ಯಾವ ರೀತಿಯಂತ ಹೆಜ್ಜೆಯನ್ನು ಇಡಬೇಕು, ಜೊತೆಗೆ ಪಕ್ಷದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಅದರ ಮುಂದುವರೆದ ಭಾಗವಾಗಿ ಇವತ್ತು ಅದೇ ಸಚಿವರು ಸತೀಶ್ ಜಾರಕಿಹೊಳಿ ಆದಿಯಾಗಿ ಇನ್ನಿತರ ಸಚಿವರು ಯಾರಿದ್ದಾರೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಎಲ್ಲ ಶಾಸಕರು, ಇನ್ಫ್ಯಾಕ್ಟ್ ಸಚಿವರು, ಆ ದಂಡೇನಿದೆ, ಜೊತೆಗೆ ಆ ಟೀಮ್ ಏನಿದೆ, ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನ ಮಾಡುತ್ತೆ ಅಂತ ಹೇಳಲಾಗ್ತದೆ. ಇವತ್ತು ಸಂಜೆ ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಮೈಸೂರಿಂದ ನಿನ್ನೆ ಬರ್ತಾ ಇದ್ದಂತಾನೆ ಇವತ್ತು ಅವರ ಕಾರ್ಯಕ್ರಮಗಳನ್ನ ನೋಡಿ ಒಂದು ಮೀಟಿಂಗ್ ಅನ್ನ ಮಾಡಬೇಕು ಅವ್ರ ಜೊತೆಗೆ ಇರುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಇವತ್ತು ಒಂದು ಪ್ರಮುಖವಾದಂಥ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಏನೆಲ್ಲ ವಿಷಯಗಳು ಚರ್ಚೆ ಆಗಬಹುದು ಅನ್ನುವಂಥದ್ದು ನಿರೀಕ್ಷೆ ಮಾಡೋದಾದ್ರೆ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮುಂದಿನ ಹೆಜ್ಜೆ ಹೇಗಿಡಬೇಕು ಅನ್ನೋದ್ರ ಬಗ್ಗೆ ಅವರು ಖಂಡಿತವಾಗ್ಲೂ ಚರ್ಚೆ ಮಾಡ್ತಾರೆ. ಮೊದಲಿಂದಲೂ ಕೂಡ DK ಶಿವಕುಮಾರ್ ನಾಯಕತ್ವಕ್ಕೆ ಈ ಒಂದು ತಂಡ ಏನಿದೆ, ಪರಮೇಶ್ವರ್, ಜಾರಕಿಹೊಳಿ ಸೇರಿದಂತೆ ಈ ತಂಡ ಏನಿದೆ, ಅದು ಮೊದಲಿಂದಲೂ ಕೂಡ ಒಂದು ಅಪೋಸ್ ಮಾಡ್ಕೊಂಡು ಬರ್ತಾನೆ ಇದೆ. ಆದರೆ ಈಗ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳ ನಡುವೆ ಮುಂದೆ ಏನು ಮಾಡಬೇಕು, ಯಾವ ಕ್ರಮವನ್ನು ಕೈಗೊಳ್ಳಬೇಕು, ಒಂದು ವೇಳೆ ಹೈಕಮಾಂಡ್ ಏನಾದ್ರು ಕೂಡ ಒಂದು ನಿರ್ಧಾರಕ್ಕೆ ಬರೋದಾದ್ರೆ ಆ ನಿರ್ಧಾರಕ್ಕೆ ನಾವು ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ನಾಯಕತ್ವ ಗಟ್ಟಿಯಾಗಿರಬೇಕು ಅನ್ನುವಂಥದ್ದು, ಜೊತೆಗೆ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅನ್ನುವಂಥದ್ದು ಈ ನಾಯಕರು ಹೇಳ್ತಾ ಇರುವಂಥದ್ದು, ಈ ಸಚಿವರುಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಅದಕ್ಕೆ ಪೂರಕವಾಗಿ ಒಂದು ವೇಳೆ ಹೈಕಮಾಂಡ್ನಲ್ಲಿ ಏನಾದ್ರು ಕೆಲಸ ಮಾಡಬೇಕಾದ್ರೆ ಅಥವಾ ಹೈಕಮಾಂಡ್ ಜೊತೆ ಕೋರ್ಡಿನೇಟ್ ಮಾಡಬೇಕಾದ್ರೆ, ಯಾವ್ದಾದ್ರು ತಂತ್ರ ಪ್ರತಿತಂತ್ರಗಳನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಅದಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡೇ ಮಾಡಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆ ಆಗುತ್ತೆ. ಮುಖ್ಯಮಂತ್ರಿಗಳ ಜೊತೆಗೆ ಈ ಎಲ್ಲ ಸಚಿವರು ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧು, ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.
ಇವತ್ತು ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡ್ತಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಡ್ತಾರೆ. ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯಾವುದೇ ನಾಯಕರು ಏನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅದು ಪಕ್ಷಕ್ಕೆ ಯಾವ ರೀತಿಯ ಹೊಡೆತವನ್ನ ಕೊಡುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೈಕಮಾಂಡ್ಗೂ ಕೂಡ ಅದು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಬಹುದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಬಣದಲ್ಲಿ ಇರುವಂತಹ ಆಪ್ತ ವಲಯದಲ್ಲಿರುವವರಿಗೆ ಯಾವ ರೀತಿಯ ಸಲಹೆ ಸೂಚನೆಗಳನ್ನ ಈ ಸಭೆಯಲ್ಲಿ ಕೊಟ್ಟು ಪರಿಸ್ಥಿತಿಯನ್ನ ನೀಟಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಇನ್ನು ಇವತ್ತು ಸಂಜೆ ಸಿಎಂ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಕೂಡ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ. ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗಲಿರುವ ಸಿಎಂ ರಾಜ್ಯ ರಾಜಕಾರಣದ ಸದ್ಯದ ಬೆಳವಣಿಗೆಗಳ ಬಗ್ಗೆನೇ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಆಪ್ತ ಸಚಿವರಿಂದಲೂ ಕೂಡ ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಗುಂಪುಗಾರಿಕೆಯನ್ನ ತಡೆಯುವಂತೆ ಒತ್ತಡ ಹಾಕೋಕೆ ಆಪ್ತರು ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಅಂತ ಹೇಳಿ ಏನು ವಿಂಗಡಣೆ ಆಗಿದೆಯೋ ಆ ಎರಡೂ ಬಣಗಳಿಂದಲೂ ಕೂಡ ವ್ಯತಿರಿಕ್ತವಾದ ಹೇಳಿಕೆಗಳು ಬಂದಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಅನ್ನ ತಪ್ಪಿಸುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ರೀತಿಯ ಮದ್ದನ್ನ ಅರಿತಾರೆ ಸಿಎಂ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಮೊನ್ನೆ ಅಷ್ಟೇ ದೆಹಲಿಗೆ ಹೋದಾಗ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ರು, ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾಗಿದ್ರು. ಅದರ ಮುಂದುವರೆದ ಭಾಗವೇ ಇವತ್ತು ರಾಜ್ಯದಲ್ಲಿ ಮತ್ತೊಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸಂಜೆ ಹೊತ್ತಿಗೆ ಸಮಯವನ್ನ ಕೇಳಿದ್ದಾರೆ. ಸಮಯ ಕೂಡ ನಿಗದಿಯಾಗಿದೆ. ಸಿಎಂ ಅವರು ಖರ್ಗೆ ಅವರನ್ನ ಭೇಟಿಯಾಗಿ ಸದ್ಯಕ್ಕೆ ಏನೇನ್ ಆಗ್ತಾ ಇದೆ, ಯಾರ್ಯಾರು ಯಾವ್ದ್ಯಾವುದರ ಬಗ್ಗೆ ಮಾತನಾಡ್ತಿದ್ದಾರೆ, ಏನೆಲ್ಲ ಮಾತನಾಡಬಾರದು ಅನ್ನೋದರ ಬಗ್ಗೆಯೂ ಕೂಡ ಖರ್ಗೆ ಅವರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಈ ಬಣ ರಾಜಕೀಯ ಇರಬಹುದು ಅಥವಾ ಅಧಿಕಾರ ಹಸ್ತಾಂತರದ ವಿಚಾರ ಇರಬಹುದು, ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ. ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಲುಕಿದಂತೆ ಕಾಣಿಸ್ತಾ ಇದೆ. ಇದನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನೀಟಾಗಿ ತೆಗಿಬೇಕಾದಂತಹ ದೊಡ್ಡ ಜವಾಬ್ದಾರಿ ಹೈಕಮಾಂಡ್ ತಲೆ ಮೇಲೆ ಇರುವುದರಿಂದ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎರಡೂ ಬಣಗಳನ್ನು ಯಾವ ರೀತಿಯಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.